ದಸರಾ ಉದ್ಘಾಟಿಸೋದಕ್ಕೆ ಬಾನು ಮುಷ್ತಾಕ್ ಅವರಿಗೆ ಅಧಿಕೃತ ಆಹ್ವಾನವನ್ನ ಕೊಡಲಾಗಿದೆ. ಭೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರಿಗೆ ಇದೀಗ ಜಿಲ್ಲಾಡಳಿತದ ವತಿಯಿಂದ ಆಹ್ವಾನವನ್ನ ನೀಡಲಾಗಿದೆ. ಹಾಸನ ಜಿಲ್ಲೆಯ ನಿವಾಸಕ್ಕೆ ತೆರಳಿ ಜಿಲ್ಲಾಡಳಿತ ಆಹ್ವಾನಿಸಿದೆ. ಹಾಸನದ ಅಮೀರ್ ಮೊಹಲ್ಲಾದಲ್ಲಿ ಇರುವಂತ ಬಾನು ಮುಷ್ತಾಕ್ ಅವರ ಮನೆಗೆ ತೆರಳಿ ಅವರಿಗೆ ಶಾಲು ಹೊದಿಸಿ ಪೇಟ ತೊಡಿಸಿ ಆಹ್ವಾನಿಸಿದ್ದಾರೆ. ಸೊ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಆಹ್ವಾನವನ್ನು ನೀಡಲಾಗಿದೆ. ಸೆಪ್ಟೆಂಬರ್ 22ನೇ ತಾರೀಕಿನಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆ ಮಾಡಿಕೊಳ್ಬೇಕು ಅಂತ ಹೇಳಿ ಅವರನ್ನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ಳಲಾಯಿತು. ಸೊ ಅವರನ್ನು ಅಧಿಕೃತವಾಗಿ ಆಹ್ವಾನಿಸಲಾಯಿತು ಕೂಡ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಅಧಿಕೃತವಾಗಿ ಈ ಬಾರಿಯ ದಸರಾ ಉದ್ಘಾಟನೆ ಆಗ್ತಾ ಇದೆ. ಅದು ಅರಮನೆ ದಸರಾ, ಮತ್ತೊಂದು ಕಡೆ ಸರ್ಕಾರದ ವತಿಯಿಂದ ನಡೆಸುವಂತ ದಸರಾ. ಸರ್ಕಾರದ ವತಿಯಿಂದ ನಡೆಸುವಂತ ದಸರಾ ವಿಚಾರವಾಗಿ ಹೇಳಬೇಕು ಅಂತಾರೆ ಪ್ರತಿ ವರ್ಷನೂ ಕೂಡ ಒಬ್ಬೊಬ್ಬರಿಗೆ ಅದು ಕಲೆ ಆಗಿರಬಹುದು ಅಥವಾ ಸಾಹಿತ್ಯ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಬೇರೆ ಬೇರೆ ರಂಗಗಳಿಗೆ ಸಂಬಂಧಪಟ್ಟ ಹಾಗಿನ ಪ್ರಮುಖರನ್ನ ಕರೆದು ಅವ್ರನ್ನ ಉದ್ಘಾಟಕರನ್ನಾಗಿ ಆಹ್ವಾನಿಸುವಂಥದ್ದು ಒಂದು ವಾಡಿಕೆ ಹಿಂದೆಯಿಂದನೂ ಕೂಡ ನಡ್ಕೊಂಡು ಬಂದಿರುವಂಥ ಒಂದು ಸಂಪ್ರದಾಯ. ಅದರಂತೆ ಈ ಬಾರಿ ಬಾನು ಮುಷ್ತಾಕ್ ಅವರಿಗೆ ಆಹ್ವಾನವನ್ನ ಕೊಟ್ಟಿರುವಂಥ ವಿಚಾರ ಇದೆಯಲ್ಲ, ಇದು ಈ ಬಾರಿ ಬಹಳ ಪರ ಹಾಗೆ ವಿರೋಧದ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಬಹಳ ಟೀಕೆ ಟಿಪ್ಪಣಿಯನ್ನ ಕೆಲವರು ಮಾಡ್ತಾ ಇದ್ದಾರೆ. ಸರ್ಕಾರ ಈ ವಿಚಾರವನ್ನ ಸಮರ್ಥಿಸ್ಕೊಳ್ತಾ ಇದೆ. ಹಾಗಾಗಿ ಕೊನೆಯ ಹಂತದಲ್ಲಿ ಅದೇನಾದ್ರು ಬದಲು ಆಗ್ಬಿಡುತ್ತಾ, ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿದು ಬಿಡುತ್ತಾ ಅನ್ನೋ ರೀತಿಯಾದಂಥ ಕೆಲ ಚರ್ಚೆಗಳಿತ್ತು. ಆದರೆ ಬಾನು ಮುಷ್ತಾಕ್ ಅವರಿಗೆ ಈಗ ಸರ್ಕಾರದ ವತಿಯಿಂದ ಅಂತಾರೆ ಜಿಲ್ಲಾಡಳಿತ ಬಂದು ಅಧಿಕೃತವಾಗಿ ಆಹ್ವಾನವನ್ನು ಕೊಟ್ಟಿದೆ. ಈ ಮುಖೇನವಾಗಿ ಎದ್ದಂಥ ಎಲ್ಲ ಗೊಂದಲಗಳಿಗೂ ಕೂಡ ಇದೀಗ ಬ್ರೇಕ್ ಬಿದ್ದಂತಾಗಿದೆ. ಬಾನು ಮುಷ್ತಾಕ್ ಅವರೇ ಈ ಬಾರಿ ದಸರಾ ಉದ್ಘಾಟನೆ ಮಾಡಲಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ ಬಾನು ಮುಷ್ತಾಕ್ ಅವರ ಆ ಪುಸ್ತಕ ಏನಿದೆಯಲ್ಲ, ಸೊ ಆ ಪುಸ್ತಕ ಅದನ್ನು ಇಂಗ್ಲೀಷ್ಗೆ ತರ್ಜುಮೆಯನ್ನು ಮಾಡಲಾಗಿತ್ತು, ಹಾರ್ಟ್ ಲ್ಯಾಂಪ್ ಅಂತ ಹೇಳಿ. ಆ ಪುಸ್ತಕಕ್ಕೆ ಈ ಬಾರಿ ಬೂಕರ್ ಪ್ರಶಸ್ತಿ ಕೂಡ ಸಿಕ್ಕಿರುವಂಥದ್ದು. ಸೊ ಈಗ ಬಾನು ಮುಷ್ತಾಕ್ ಅವರು ತಾವು ಬರೆದಂಥ ಆ ಪುಸ್ತಕಕ್ಕೆ ಸಹಿ ಹಾಕಿ ಕೊಡುವ ಮುಖೇನವಾಗಿ ಅವರಿಗೆ ಆಹ್ವಾನಿಸಿದಂಥ ನಂತರದಲ್ಲಿ ಅವ್ರ ಕಡೆಯಿಂದ ಅವರೇ ಬರೆದಿರುವಂಥ ಪುಸ್ತಕದ ಮೊದಲ ಪ್ರತಿಯಲ್ಲೇ ಅವರೊಂದು ಸಹಿ ಹಾಕಿ ಅಥವಾ ಮೊದಲ ಪುಟದಲ್ಲಿ ಸಹಿ ಹಾಕಿ ಅದನ್ನು ಜಿಲ್ಲಾಧಿಕಾರಿ ಸೇರಿದಂಗೆ ಅಲ್ಲಿದ್ದಂಥ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡ್ತಾ ಇರುವಂಥ ಸಂದರ್ಭ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ದಸರಾ 2025ನೇ ಸಾಲಿನ ಚಾಮುಂಡಿ ಬೆಟ್ಟದಲ್ಲಿ ನಡೆಯುತ್ತಿರುವ ಉದ್ಘಾಟನೆಗೆ ಶ್ರೀಮತಿ ಬಾನು ಮುಷ್ತಾಕ್ ಮೇಡಮ್ ರವರನ್ನು ಆಯ್ಕೆ ಮಾಡಿ ನಮಗೆ ಜಿಲ್ಲಾಡಳಿತಕ್ಕೆ ಅವ್ರನ್ನ ಗೌರವಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಬರಲು ಸೂಚನೆ ನೀಡಿದರು. ಅದರ ಅನ್ವಯನೇ ಇವತ್ತು ಕಂಪ್ಲೀಟ್ ಮೈಸೂರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜಿಲ್ಲಾಡಳಿತ, ನಾವು, ನಮ್ಮ CEO, ಕಾರ್ಪೊರೇಷನ್ ಕಮಿಷನರ್ ಮತ್ತು ನಮ್ಮೆಲ್ಲ ಸ್ವಾಗತ ಸಮಿತಿಯ ಸದಸ್ಯರು ಇಂದು ಹಾಸನಕ್ಕೆ ಬಂದು ಬಾನು ಮುಷ್ತಾಕ್ ಮೇಡಮ್ ಅವರನ್ನು ಗೌರವಪೂರ್ವಕವಾಗಿ ದಸರಾ 2025 ಏನು 22 ಸೆಪ್ಟೆಂಬರ್ಗೆ ನಡೆಯುತ್ತಾ ಅದರ ಒಂದು ದಸರಾ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಬೇಕೆಂದು ಗೌರವಪೂರ್ವಕವಾಗಿ ಆಹ್ವಾನ ನೀಡಿದ್ದೇವೆ ಜಿಲ್ಲಾಡಳಿತ ವತಿಯಿಂದ. ಅದಕ್ಕೆ ಮೇಡಮ್ ಅವರು ಸಹ ಸಂತೋಷದಿಂದ ಒಪ್ಕೊಂಡು ಮೈಸೂರಿಗೆ ಸೆಪ್ಟೆಂಬರ್ 22ರಂದು ಬಂದು ದಸರಾವನ್ನು ಉದ್ಘಾಟನೆ ಮಾಡೋದಕ್ಕೆ ಮೇಡಮ್ ಅವರು ಸಹ ಒಪ್ಪಿಗೆ ಸೂಚಿಸಿದ್ದಾರೆ. ಅದಕ್ಕೆ ಮೇಡಮ್ಗೆ ಜಿಲ್ಲಾಡಳಿತ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮೇಡಮ್ನ ನಾವು ಮೈಸೂರಲ್ಲೂ ಸಹ ಗೌರವಪೂರ್ವಕವಾಗಿ ಬರಮಾಡಿಕೊಂಡು ಉದ್ಘಾಟನೆ ನೆರವೇರಿಸಲು ಎಲ್ಲ ತರಹದ ಸಹಕಾರವನ್ನು ನೀಡುತ್ತೇವೆ ಎಂದು ಈ ಮುಖಾಂತರ ತಮಗೆ ತಿಳಿಸುತ್ತೇನೆ. ಥ್ಯಾಂಕ್ ಯು.
ಸೊ ಇದು ಜಿಲ್ಲಾಧಿಕಾರಿಗಳು ಹೇಳಿದ ಹಾಗೆ 22ನೇ ತಾರೀಕಿನಂದು ನಾವು ದಸರಾ ಉದ್ಘಾಟನೆ ಮಾಡಬೇಕು ಅಂತ ಅವರನ್ನು ಕೇಳ್ಕೊಂಡಿದ್ವಿ. ಅವರು ಕೂಡ ಖುಷಿಯಾಗಿ ಅದನ್ನು ಒಪ್ಕೊಂಡಿದ್ದಾರೆ. ಅದಕ್ಕೆ ಧನ್ಯವಾದ ಸಲ್ಲಿಸ್ತೀವಿ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ನಾನು ಈಗ ತಾನೇ ಹೇಳಿದಾಗೆ ಅದು ಬೇರೆ ಬೇರೆ ತೆರನಾದಂಥ ತಿರುವುಗಳನ್ನು ಪಡೆದಿತ್ತು. ಇವರುಗಳ ಬಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಟ್ ಸರ್ಕಾರ ತನ್ನ ಆಯ್ಕೆಯನ್ನು ಸಮರ್ಥಿಸಿಕೊಂಡಿತ್ತು. ಅದರಂತೆ ಇವತ್ತು ಇದೆಲ್ಲ ಒಂದು ಸಂಪ್ರದಾಯ. ಯಾರು ಉದ್ಘಾಟಕರಾಗಿರ್ತಾರೋ ಅವರನ್ನು ಹೋಗಿ ಜಿಲ್ಲಾಡಳಿತದ ವತಿಯಿಂದ ಆಹ್ವಾನಿಸುವಂಥದ್ದು, ಬನ್ನಿ ಉದ್ಘಾಟನೆಗೆ ಅಂತ ಹೇಳಿ. ಅದೇ ರೀತಿಯಾದಂಥ ಒಂದು ಸಂಪ್ರದಾಯ ಇವತ್ತು ನೆರವೇರಿದೆ. ಮತ್ತೊಂದು ಕಡೆ ಮೈಸೂರು ದಸರಾಗೆ ಆನೆಗಳನ್ನು ಸಿದ್ಧ ಮಾಡ್ತಾ ಇರುವಂಥ ಸಂದರ್ಭವನ್ನು ನೋಡ್ತಾ ಇದ್ವಿ. ಪ್ರತಿನಿತ್ಯ ಪರೇಡು ಅವುಗಳಿಗೆಲ್ಲ ತೂಕದ ಅಂದರೆ ತೂಕ ಕಮ್ಮಿ ಆಗಬಾರ್ದು, ತೂಕ ಚೆನ್ನಾಗಿರಬೇಕು, ಜೊತೆಗೆ ಆರೋಗ್ಯವಾಗಿರಬೇಕು ಅನ್ನುವಂಥ ರೀತಿಯಲ್ಲಿ ಬೇರೆ ಬೇರೆ ತೆರಣ ಅಂತ ತರಹೇವಾರಿ ಖಾದ್ಯಗಳು ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಈಗ ಆನೆಗೆ ಅಲ್ಲಿ ತೂಕ ಹೊರಿಸುವ ಮುಖೇನವಾಗಿ ಮುಂದೆ ನಾಡಿದ್ದು ಅಂಬಾರಿ ಹೊರುವಂಥ ನಿಟ್ಟಿನಲ್ಲಿ ಆನೆಯನ್ನು ಸಿದ್ಧಪಡಿಸ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಬಹುಶಃ ಮರಳಿನ ಮೂಟೆಗಳು ಅಂತ ಕಾಣಿಸುತ್ತೆ. ಬಹಳ ತೂಕದ ಮರಳಿನ ಮೂಟೆಗಳನ್ನು ಇಡುವ ಮುಖೇನವಾಗಿ ನಾಡಿದ್ದು ಅಂಬಾರಿ ಹೊರುವಂಥ ನಿಟ್ಟಿನಲ್ಲಿ ಎಲ್ಲ ಸಜ್ಜುಗೊಳಿಸ್ತಾ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ತೀರ್ಮಾನ ಮಾಡಿಲ್ಲ. ಇದರ ನಡುವೆ ನನಗೆ ವಿದೇಶದ ಪ್ರಯಾಣ ಕೂಡ ಹೊಂದಿದೆ. ಅಲ್ಲಿಂದ ಬಂದ ನಂತರ ನಾನು ನಮ್ಮ ಜಿಲ್ಲಾಡಳಿತದವ್ರಿಗೆ, ಮೈಸೂರು ಜಿಲ್ಲಾಡಳಿತದವರಿಗೆ ಸಂಪರ್ಕ ಮಾಡಿ ಇದರ ಬಗ್ಗೆ ತಿಳಿಸ್ತೀನಿ. ಅದು ಒಂಥರ ಸಾಂಕ್ರಾಮಿಕ ಸಂತೋಷ, ಎಲ್ಲರಿಗೂ ಕೂಡ ಸಾಂಕ್ರಾಮಿಕ.